ಬೇರೆ ಲೆವೆಲ್ ಸಿನಿಮಾ ಕಾಂತಾರ ಚಾಪ್ಟರ್ 1. ನಮ್ಮ ದೈವದ ಕತೆ, ನಮ್ಮ ಹೆಮ್ಮೆಯ ಕತೆ, ಎಲ್ಲರೂ ನೋಡಬೇಕಾಗಿರೋಂಥ ಕತೆ, ಥಿಯೇಟ್ರಲ್ಲೇ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋ ಒಂದು ಕತೆ. ಇದು ಸೂಪರಾಗಿ ಮಾಡಿದ್ದಾರೆ. ನಮ್ಮನ್ನು ನೋಡಿ ಕಲಿಯುವಂಥದ್ದು ತುಂಬ ಇದೆ ಬೇರೆ ಇಂಡಸ್ಟ್ರಿಗೆ. ಆ ಥರ ಒಂದು ಸಿನಿಮಾ ಇದು ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ಸರ್ಗೆ ಹ್ಯಾಟ್ಸ್ ಆಫ್. ಮತ್ತು ಓಲ್ ಟೀಮ್, ಇದರಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ರು ಪ್ರತಿಯೊಬ್ಬರು, ಟೆಕ್ನಿಷಿಯನ್ ಆಗಲಿ, ಎಡಿಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, DOP ಆಗಲಿ, ಸೂಪರ್ ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಕರ್ನಾಟಕ ಜನತೆಯಿಂದ ನನ್ನ ಕಡೆಯಿಂದ ಥ್ಯಾಂಕ್ ಯು. ಸ್ಟೋರಿನೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ದೈವನ ಎಲ್ಲಿ ತೋರಿಸ್ಬೇಕು, ಎಲ್ಲಿ ಆ ದೈವದ ಶಕ್ತಿ ಎಲ್ಲಿ ತೋರಿಸ್ಬೇಕಲ್ಲ ತೋರಿಸಿ ಸಿನಿಮಾನ ನಿಜ ಗೆಲ್ಲಿಸಿದ್ದಾರೆ ಅನಿಸುತ್ತೆ. ಕರ್ನಾಟಕ ಜನತೆ ಇನ್ನೂ ದೊಡ್ಡ ಲೆವೆಲಾಗಿ ಗೆಲ್ಲಿಸ್ತಾರೆ ಇದನ್ನು. ನನಗಿನ್ನ ದೈವದ ಬೀಟ್ ಇನ್ನೂ ಎದೆಯಲ್ಲೇ ಇದೆ. ಹಿಂಗೆ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಎಲ್ಲ ಹೋಗಿ ನೋಡಿ. ಈ ಥರ ಸಿನಿಮಾ ಪದೇ ಪದೇ ಬರೋಲ್ಲ. ಈ ಥರ ಸಿನಿಮಾ ನೀವು ನೋಡಿ ಎಂಜಾಯ್ ಮಾಡಲೇಬೇಕು. ನಾನು ಇನ್ನೂ ಅದೇ ವೈಬಲ್ಲೇ ಇದ್ದೀನಿ, ಕಾಂತಾರ ವೈಬಲ್ಲೇ ಇದ್ದೀನಿ. ದೇವರು ಬಂದುಬಿಟ್ಟಿದ್ರು ರಿಷಬ್ ಶೆಟ್ಟಿ ಸರ್ ಮೈಯಲ್ಲಿ. ರಿಷಬ್ ಶೆಟ್ಟಿ ಸರ್ ಮೈಯಲ್ಲಿ ಅಂತಲ್ಲ, ಪ್ರತಿಯೊಬ್ಬರು ಮೈಯಲ್ಲೂ ದೇವರಿತ್ತು. ಆ ಸಿನಿಮಾ ಮಾಡ್ಬೇಕಾರೆ, ಆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾರೆ ಪ್ರತಿಯೊಬ್ಬರು ಹ್ಯಾಟ್ಸ್ ಆಫ್ ಅಂತ ಹಂಗೆ ಕೂತ್ಕೊಂಡಿದ್ದೀನಿ. ಹಿಂಗೆ ಎದೆಲ್ಲ ಹಿಡ್ಕೊಂಡು ಏನಾಗುತ್ತೆ ಮುಂದೆ ಅಂತ ದೇವರಣೆಗೂ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಸರು, ಓಲ್ಡ್ ಟೀಮು. ಕಾಂತಾರ ಸಾಮ್ರಾಜ್ಯ ಎಷ್ಟು ಹೇಳಿದ್ರು ಸಾಲದು. ಹ್ಯಾಟ್ಸ್ ಆಫ್. ಏನು ಖುಷಿ ಅಂದರೆ ಈ ಸಿನಿಮಾದಲ್ಲಿ ನಾನು ಒಂದು 10 days ವರ್ಕ್ ಮಾಡಿದ್ದೀನಿ. ತುಂಬ ಖುಷಿಯಾಗುತ್ತೆ. ಪಾರ್ಟ್ ಆಫ್ ಟೀಮ್ ಆ್ಯಂಡ್ ಆಪರ್ಚುನಿಟಿ ಕೊಟ್ಟವ್ರಿಗೆಲ್ಲ ಥ್ಯಾಂಕ್ ಯು. ಅದು ಚಿಕ್ಕದೇ ಆಗಿರಲಿ, ತುಂಬ ದೊಡ್ಡ ಆಪರ್ಚುನಿಟಿ. ಈ ಸಿನಿಮಾಲ್ಲಿ ಇದ್ದಿದ್ದು ನನಗೆ ತುಂಬ ಖುಷಿ. ಈ ಸಿನಿಮಾ ಟೀಮವರೆಲ್ಲ ಮೀಟಾಗಿ ಅವ್ರ ಜೊತೆ 10 days ಶೂಟ್ ಮಾಡಿದ್ದೀನಿ. ನನಗೆ ತುಂಬಾ ಖುಷಿ. ಈ ಸಿನಿಮಾದಲ್ಲಿ ನಾನು ಪಾರ್ಟ್ ಆಫ್ ಟೀಮ್. ಥ್ಯಾಂಕ್ ಯು ಹೇಳ್ತೀನಿ ನನ್ನ ಕರೆಸಿದ್ದಕ್ಕೆ, ಅಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಾಸ್ಟಿಂಗ್ ಟೀಮ್ ಅವ್ರಿಗೆ.